ಭೂಲೋಕದ ಸ್ವರ್ಗವಾಗಿರುವಂತ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಕ್ಲೌಡ್ ಬಸ್ಟ್ ಆಗಿದೆ, ಮೆಗಾ ಸ್ಫೋಟ ಆಗಿದೆ. ಇದರಿಂದ ಭೂಲೋಕದ ಸ್ವರ್ಗ ಏನಿದೆ ಅದು ಅಕ್ಷರಶಃ ನರ್ಕವಾಗೋಗಿದೆ. ವಾರದ ಅವಧಿಯಲ್ಲಿ ಮತ್ತೊಂದು ಮೆಗಾ ಸ್ಫೋಟ ಆಗಿರುವಂತದ್ದು. ಕಥುವಾ ಜಿಲ್ಲೆಯ ಘಾಟಿ ಗ್ರಾಮದಲ್ಲಿ ಮೆಗಾ ಸ್ಫೋಟವಾಗಿದೆ. ಕನಿಷ್ಠ 7 ಮಂದಿ ಈ ಮೆಗಾ ಸ್ಫೋಟದಿಂದ ಬಲಿಯಾಗಿದ್ದಾರೆ. ಗಾಯಗಳಾಗಿದೆ ಹಲವರಿಗೆ. ಇಂದು ನಸುಕಿನ ಜಾವ, ಬೆಳಗಿನ ಜಾವ 4 ಗಂಟೆಗೆ ಜಲಸ್ಫೋಟವಾಗಿರುವಂತದ್ದು. ಅಪಾಯದ ಮಟ್ಟ ಮೀರಿದ ಸಹಾಕ್ ಖಾದ್ ಹಾಗೂ ಉಜ್ ನದಿಗಳು. ಜುತಾನಾ ಜೋಡ್ನಲ್ಲಿ ಗುಡ್ಡ ಕುಸಿತದ ಪರಿಣಾಮ ಇದು. ಜುತಾನಾ ಜೋಡ್ನಲ್ಲಿ ಗುಡ್ಡ ಕುಸಿತವಾಗಿದ್ರಿಂದ ಇದು ಈ ರೀತಿಯಾದ ಒಂದು ಮೆಗಾ ಸ್ಫೋಟವಾಗಿದೆ. ಕುಸಿದ ಗುಡ್ಡದಡಿ ಸಿಲುಕಿರುವ ಒಂದು ಹಲವು ಮನೆಗಳು. NDRF ನಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ. ರಕ್ಷಣಾ ಕಾರ್ಯವನ್ನ ಮಾಡ್ತಿದೆ NDRF. ನೋಡಿ, ಗುಡ್ಡ ಕುಸಿತದಡಿ ಒಂದು ಹಲವು ಕುಟುಂಬಗಳು ಕೂಡ ಸೇರ್ಕೊಂಡಿದೆ ಜಮ್ಮು ಕಾಶ್ಮೀರದಲ್ಲಿ. ಇದು 2ನೆಯ ಮೆಗಾ ಸ್ಫೋಟ. ಭೂಲೋಕದ ಸ್ವರ್ಗ ಅಂತೇಳಿ ಎಲ್ಲರೂ ಕೂಡ ಅಲ್ಲಿಗೆ ಭೂಲೋಕದ ಸ್ವರ್ಗವನ್ನ ನೋಡೋದಕ್ಕಂತೇಳಿ ಎಲ್ಲರೂ ಹೊರಟಿರ್ತಾರೆ. ಅದು ಇಂಥ ಈ ಟೈಮಲ್ಲೂ ಕೂಡ ಹೋಗೋರಿರ್ತಾರೆ. ಟ್ರಿಪ್ ಅಂತ ಹೇಳಿ ಹೋಗಿ ಒಂದಷ್ಟು ಸುತ್ತಾಡ್ಕೊಂಬರೋಣ, ಜಮ್ಮು ಕಾಶ್ಮೀರವನ್ನ ನೋಡ್ಕೊಂಬರೋಣ ಅಂತ ಹೇಳಿ ತುಂಬಾ ಜನ ಟೂರಿಸ್ಟ್ಗಳು ಹೋಗುವಂತಹ ಸ್ಥಳವಿದು ಜಮ್ಮು ಆ್ಯಂಡ್ ಕಾಶ್ಮೀರ. ಇವಾಗ ನೋಡಿ, ಜಮ್ಮು ಕಾಶ್ಮೀರ ತರ ಅನಿಸ್ತಾನೆ ಇಲ್ಲ. ಯಾವ ರೀತಿಯಾಗಿ ನದಿ ಹರಿತಿದೆ, ಯಾವ ರೀತಿಯಾಗಿ ಏನು ಗಾಡಿಗಳು ಕೊಚ್ಕೊಂಡು ಹೋಗ್ತಿದೆ, ಜನರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಅನ್ನೋದನ್ನ ನೀವು ಈ ವಿಜುವಲ್ಸ್ಗಳಲ್ಲಿ ನೋಡ್ಬೋದು. ಅಬ್ಬಾ ಏನ್ರಿ ಅದು, ನದಿ ಒಳ್ಳೆ ಸಮುದ್ರ ಹೆಂಗೆ ಅಲೆಗಳು ಬರುತ್ತಲ್ಲ ಹಂಗೆ ಅಷ್ಟು ಜೋರಾಗಿ ಕೊಚ್ಕೊಂಡು ಹೋಗ್ತಿರುವಂಥದ್ದು. ಬೆಟ್ಟ ಗುಡ್ಡಗಳೆಲ್ಲ ನೀವು ಗಮನಿಸ್ಬೋದು. ಅಲ್ಲಿ ಓಡಾಡೋದಕ್ಕೆ ರಸ್ತೆಗಳು ಇಲ್ಲ, ಕಾರ್ಗಳಲ್ಲಿ ಓಡಾಡೋದಕ್ಕೂ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳು ಕೂಡ ಅಸ್ತವ್ಯಸ್ತವಾಗಿದೆ. ಮರ ಗಿಡಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಇದು ಜಮ್ಮು ಕಾಶ್ಮೀರನ ಅಂತ ಅನ್ಸುತ್ತೆ. ಈ ಸಮಯದಲ್ಲಿ ಯಾರೇ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಅಥವಾ ಹೋಗಿರೋರು ಯಾರು ಸಿಕ್ಕಾಕೊಂಡಿದ್ರೆ ಏನು ಕತೆ. ಯಾರು ಕೂಡ ಅಂದರೆ ಈ ರೀತಿಯಾದ ಒಂದು ಮಳೆ ಬೀಳುವಂಥ ಸಂದರ್ಭಗಳಲ್ಲಿ ಯಾರು ಕೂಡ ಹೊರಗಡೆ ಹೋಗಬೇಡಿ ಟ್ರಿಪ್ಪಿಗೆ ಅಂತೇಳಿ. ಭಾರತದಾದ್ಯಂತ ಈಗ ಮಳೆ ಜೋರಾಗಿದೆ. ನೀವು ಯಾರಾದರೂ ಟ್ರಿಪ್ಪಿಗೆ ಇದಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿನ ವೆದರ್ಗಳನ್ನು ನೋಡಿಕೊಂಡು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೋಡ್ಕೊಂಡು ಹೋಗಿ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತೇಳಿ. ಕಾರ್ಗಳೇ ಕೊಚ್ಕೊಂಡು ಹೋಗ್ತಿದೆ. ಜನರ ಜೀವನವಂತೂ ಅಸ್ತವ್ಯಸ್ತವಾಗೋಗಿದೆ. ಗುಡ್ಡದಡಿ ಎಷ್ಟೊಂದು ಮನೆಗಳು ಸಿಕ್ಕಾಕೊಂಡಿದೆ. ಕನಿಷ್ಠ 7 ಮಂದಿ ಬಲಿಯಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಜನರಿಗೆ ಒಂದಷ್ಟು ಗಾಯಗಳಾಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಿದೆ. ಈ ಜನರನ್ನೆಲ್ಲ ರಕ್ಷಿಸ್ತಿದ್ದಾರೆ NDRF ಅವರು. ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನ ಮಾಡ್ತಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.